ಬಸವನ ಬಾಗೇವಾಡಿಯಲ್ಲಿ ಸಿಗ್ತಾನೆ. ಈತನ ಹತ್ರ ಒಂದು ಪಿಸ್ತೂಲು, 4 ಸಜೀವ ಗುಂಡುಗಳು. ಆತನ ಮೇಲೆ ಬಸವನ ಬಾಗೇವಾಡಿ ಪೊಲೀಸ್ನವರು ಕ್ರಮವನ್ನು ಕೈಗೊಂಡಿರ್ತಾರೆ. ಅದೇ ರೀತಿ ಚನ್ನಪ್ಪ ಮಲ್ಲಪ್ಪ ನಾಗನೂರು, ಈತ ಈಗ ಸಾಕಿನ್ ಹುಬ್ಳಿ ಅವನು. ಈತನ ಹತ್ರನೂ ಕೂಡ ಒಂದು ಪಿಸ್ತೂಲು, 4 ಸಜೀವ ಗುಂಡುಗಳು ಸಿಕ್ಕಿರ್ತವೆ. ಆತನ ಮೇಲೆ ಆದರ್ಶ ನಗರ ಪೊಲೀಸ್ ಠಾಣಾ ಪೊಲೀಸ್ನವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರ್ತಾರೆ. ಸಂತೋಷ್ ರಾಥೋಡ್, ಈತ ತಿಕೋಟ ತಾಲೂಕಿನವನು, ಲೋಗಾಂವ್ ತಾಂಡ ಅಂತಂತೇಳಿ. ಆತನ ಹತ್ರ ಒಂದು ಪಿಸ್ತೂಲು, 4 ಗುಂಡುಗಳು ದೊರೆತಿರ್ತವೆ. ಆತನ ಮೇಲೆ ತಿಕೋಟ ಪೊಲೀಸರು ಪ್ರಕರಣವನ್ನು ದಾಖಲಿಸಿ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಜನಾರ್ದನ್ ಪವಾರ್, ಈತನು ಸಾಂಗ್ಲಿ ಜಿಲ್ಲೆಯವನು, ಐತವಾಡೆ ಗ್ರಾಮ ಅಂತಂತೇಳಿ. ಆತನ ಹತ್ರ ಒಂದು ಪಿಸ್ತೂಲ್ ದೊರಕಿದ್ದು ಆತನ ಮೇಲೆ ವಿಜಯಪುರ ಗ್ರಾಮೀಣ ಪೊಲೀಸರು ಕ್ರಮವನ್ನು ಕೈಗೊಂಡಿರ್ತಾರೆ. ಸೊ ಹೀಗೆ ಒಟ್ಟು 9 ಜನರಿಂದ 9 ಪಿಸ್ತೂಲುಗಳನ್ನು, ಒಟ್ಟು 24 ಗುಂಡುಗಳನ್ನು ಅವರಿಂದ ವಶಪಡಿಸಿಕೊಂಡಿರ್ತಾರೆ. ಸೊ ಈ ಪೂರ್ತಿ ಕಾರ್ಯಾಚರಣೆಯ ಮೇಲುಸ್ತುವಾರಿಯನ್ನು ಇಬ್ಬರು ನಮ್ಮ ಅಡಿಷನಲ್ ಎಸ್ ಪಿ ಆದಂತಹ ಶಂಕರ್ ಮಾರಿಯಾಳ್ ಅವರು ಮತ್ತು ರಾಮಗೌಡ ಹಟ್ಟಿಯವರು, ಮತ್ತು DYSP ರೂರಲ್ ಗಿರಿಮಲ್ಲಪ್ಪ ಮತ್ತು DYSP ಸಿಟಿ ಎಲಿಗಾರ್ ಅವರ ನೇತೃತ್ವದಲ್ಲಿ, ಮತ್ತು ನಮ್ಮ ಗ್ರಾಮೀಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಆದಂತಹ ಜಾನರ್ ಅವರು ಅತಿ ಉತ್ತಮವಾದಂಥ ಕೆಲಸವನ್ನು ಮಾಡಿರ್ತಾರೆ. ಅವರ ಜೊತೆಗೆ ಉಳಿದಂತಹ ತನಿಖಾ ತಂಡದಲ್ಲಿ ನಮ್ಮ ಬಾಗೇವಾಡಿ ಇನ್ಸ್ಪೆಕ್ಟರ್ ತಾಶಾಳ್ ಮತ್ತು ನಮ್ಮ ಗೋಲ್ ಗುಂಬಾಜ್ ಇನ್ಸ್ಪೆಕ್ಟರ್ ಆದಂತಹ ಮಲ್ಲಯ್ಯ ಮಠಪತಿ, ಅವರ ಜೊತೆಗೆ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಆದಂಥ ಪರಶುರಾಮ್ ಮನ್ಗುಡಿ, ಮತ್ತು ಸಿಂದಗಿ ಇನ್ಸ್ಪೆಕ್ಟರ್ ನಾನಗೌಡ ಪಾಟೀಲ್, PSR ಅವರಾದಂತಹ ವಿನೋದ್ ದೊಡ್ಡಮನಿ, ಉಪ್ಪಾರ್, ಶ್ರೀಕಾಂತ್ ಕಾಂಬ್ಳೆ, ಆಶಿಫ್ ಮುಷಾಫರಿ, ದೇವರಾಜ್ ಉಳ್ಳಾಗಡ್ಡಿ, ಸೀತಾರಾಮ್ ಲಮಾನಿ, ಸಂಗಾಪುರ್, ತಿಪ್ಪಾರೆಡ್ಡಿ ಮತ್ತು ಸಿಬ್ಬಂದಿಗಳಾದಂತಹ LS ಹಿರೇಗೌಡರ್, ಪಟ್ಟಣ್ ಶೆಟ್ಟಿ, ದಳವಾಯಿ ಬಿರಾದರ್, ಗಡೇದ್ ನಾಯಕ್, ರಾಥೋಡ್ ಬಿರಾದರ್, ಲಮಾನಿ ಮತ್ತು ಇನ್ನಿತರ ಹಲವಾರು ಸಿಬ್ಬಂದಿಗಳು ಇದರಲ್ಲಿ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದು ಈ ರೀತಿಯಾದಂಥ ಒಟ್ಟು 9 ಅಕ್ರಮ ಪಿಸ್ತೂಲ್ಗಳನ್ನು ಮತ್ತು ಗುಂಡುಗಳನ್ನು ವಶಪಡಿಸಿಕೊಳ್ಳುವುದರಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಅವರ ಕಾರ್ಯಾಚರಣೆಯನ್ನು ಶ್ಲಾಘಿಸಲಾಗಿರುತ್ತೆ. ಸೊ ಈ ರೀತಿ ಮಧ್ಯಪ್ರದೇಶದಿಂದ ತಂದು ಅಕ್ರಮವಾಗಿ ಮಾರಾಟ ಮಾಡಿದಂತಹ ವ್ಯಕ್ತಿಯೂ ಕೂಡ ನಮ್ಮಲ್ಲಿದ್ದು ಇನ್ನೂ ಹೆಚ್ಚಿನ ತನಿಖೆಗೆ ಇದನ್ನು ಒಳಪಡಿಸಲಾಗಿದೆ. ಥ್ಯಾಂಕ್ ಯು. ಒಟ್ಟು 9 ಜನ ಆರೋಪಿ. ಇವರು 50,000 1 ಲಕ್ಷಕ್ಕೆ ಇದನ್ನು ಆತ ಮಾರ್ತಾ ಇರ್ತಾನೆ. ಮಧ್ಯಪ್ರದೇಶದಿಂದ ತಂದು ಇವ್ರ ಹತ್ರ ಕೊಡ್ತಾ ಇರ್ತಾನೆ. ಈ ಹಲವಾರು ಜನ ನಮ್ಮ ಜಿಲ್ಲೆಯಲ್ಲಿ ಈ ರೀತಿಯಾಗಿ ಈ ಅಕ್ರಮ ಪಿಸ್ತೂಲ್ಗಳನ್ನು ಇಟ್ಟುಕೊಂಡು ಅದನ್ನು ಅಕ್ರಮ ಗುಂಡುಗಳನ್ನು ಇಟ್ಟುಕೊಂಡಿರ್ತಾರೆ. ಈಗ ಅರಕೇರಿ ತಾಂಡ ಘಟನೆಯನ್ನು ನೀವು ನೋಡಿದ್ರಿ. ಅದರಲ್ಲಿ ಯಾವ ರೀತಿಯಾದಂತಹ ಮಿಸ್ಯೂಸ್ ಆಯಿತು, ಒಬ್ಬ ವ್ಯಕ್ತಿಯ ಸಾವಿಗೆ ಕೂಡ ಇದು ಕಾರಣ ಆಯಿತು. ಸೊ ಅದೇ ರೀತಿ ಜಿಲ್ಲೆಯಲ್ಲಿ ಯಾರಾದರೂ ಈ ರೀತಿಯಾದಂಥ ಅಕ್ರಮ ಶಸ್ತ್ರಾಸ್ತ್ರಗಳಾಗಿರ್ಬೋದು ಅಥವಾ ಅಕ್ರಮವಾಗಿ ಇದನ್ನು ಇಟ್ಟುಕೊಂಡಿರೋದು ಆಗಿರ್ಬೋದು, ಅವರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿ ಪೊಲೀಸ್ ಇಲಾಖೆ ಅವರ ವಿರುದ್ಧ ಕಾರ್ಯಾಚರಣೆಯನ್ನು ಕೈಗೊಳ್ಳಲಾಗ್ತಾ ಇದೆ. ಇದುವರೆಗೆ ಈ ಭಾಗದಲ್ಲಿ ಬಂದೂಕು ಸ್ವಲ್ಪ ಸರ್ವಸಾಮಾನ್ಯ ಆಗಿತ್ತು. ಬಸವನ ಬಾಗೇವಾಡಿಯವರಿಗೆ ಅಲ್ಲಿ ಭಾಳ ರೇರ್ ಆಗಿತ್ತು. ಅಲ್ಲಿವರೆಗೆ ಸ್ಪ್ರೆಡ್ ಆಗಿತ್ತು ಅಂದರೆ ಇದು ಸ್ವಲ್ಪ ಅದಕ್ಕೆ ಅಲ್ವಾ ನಾವು ಪೊಲೀಸ್ ಇಲಾಖೆ ಇದನ್ನು ಯಾಕಂದರೆ ಅಪರಾಧಿಗಳಿಗೆ ಯಾವುದೇ ರೀತಿಯಾದಂಥ ಲಿಮಿಟ್ಸ್ ಇಲ್ಲಲ್ವ. ಸೊ ಅಪರಾಧಿಗಳಿಗೆ ಲಿಮಿಟ್ಸ್ ಇರಲ್ಲ. ಸೊ ಅಲ್ಲಿ ಸಿಕ್ಕಂಥ ಬಸವನ ಬಾಗೇವಾಡಿಯಲ್ಲಿ ಸಿಕ್ಕಂಥ ಒಬ್ಬ ವ್ಯಕ್ತಿ ಆತ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ನಡೆಸ್ತಾ ಇದ್ದಾನೆ. ಸೊ ಆತನ ಮೇಲೂ ಇನ್ನೂ ಹೆಚ್ಚಿನ ಕಾರ್ಯಾಚರಣೆಯನ್ನು ಕೈಗೊಳ್ತಾ ಇದೆ. ಸೊ ಅಪರಾಧಿಗಳಿಗೆ ಯಾವುದೇ ರೀತಿಯಂಥ ಒಂದು ನಿರ್ದಿಷ್ಟ ಸ್ಥಳ ಇಲ್ಲ. ಸೊ ಏನು ಇವನು ಸುಮಾರು 5-6 ವರ್ಷದಿಂದ ಈತ ಟ್ರಕ್ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದ. ಸೊ ಆ ಸಂದರ್ಭದಲ್ಲಿ ಈತನಿಗೆ ಮಧ್ಯಪ್ರದೇಶದ ವ್ಯಕ್ತಿಯ ಜೊತೆಗೆ ಸಂಪರ್ಕ ಬಂದಾಗ ಸುಮಾರು 5-6 ವರ್ಷಗಳಿಂದ ಈ ಕೆಲಸವನ್ನು ಮಾಡಿದ್ದಾನೆ. ಸೊ ಇನ್ನೂ ಹೆಚ್ಚಿನ ತನಿಖೆಗೆ ಆತನನ್ನು ಒಳಪಡಿಸ್ತಾ ಇದ್ದೀವಿ. ಆ್ಯಸ್ ಆಫ್ ನೌ ಸೋ ಫಾರ್ ಇನ್ವೆಸ್ಟಿಗೇಷನ್ದಲ್ಲಿ ಕಂಡು ಬಂದಿದ್ದು ಮಾಡಿದ್ದೀವಿ. ಇನ್ನೂ ಕೂಡ ಹೆಚ್ಚಿನ ತನಿಖೆ ನಡೀತಾ ಇದೆ.